ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಏನಪ್ಪ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಬಸ್ಸಾರು ಮಾಡೋದು ಯಾವ ರೀತಿ ಅದನ್ನು ತಿಳಿಸ್ಕೊಡ್ತೀನಿ. ಬನ್ನಿ, ಹಳ್ಳಿ ಸ್ಟೈಲಲ್ಲಿ ಬಸ್ಸಾರು ಸುಮಾರು ಥರ ಮಾಡ್ತಾರೆ. ನಾನು ಯಾವ ರೀತಿ ಬಸ್ಸಾರು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಹೆಸರು ಕಾಳು ಮತ್ತು ಬೇಳೆಯಲ್ಲಿ ಬಸ್ಸಾರು ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗಿ ಬಸ್ಸಾರು ಮಾಡೋಣ. ನೋಡಿ, ಫಸ್ಟು ಒಂದು ಕುಕ್ಕರ್ ಒಳಗಡೆ ಹೆಸರು ಕಾಳು ಮತ್ತು ತೊಗರಿಬೇಳೆನ ಬೇಯಕ್ಕೆ ಇಟ್ಬಿಟ್ಟು ಅದಕ್ಕೆ ನೋಡಿ 4 ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ. ಆಮೇಲೆ ಅದಕ್ಕೆ ನೋಡಿ ಉಪ್ಪು ಹಾಕಬೇಕು. ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪು ಹಾಕಬೇಕು. ನೋಡಿ, ಉಪ್ಪು ಹಾಕಿದ ನಂತರ ಇದನ್ನು ಒಂದು 2 ವಿಷಲ್ ಹೊಡಿಸೋ ತನಕ ಕೂಗಿಸ್ಬೇಕು. ಬನ್ನಿ, ಕುಕ್ಕರ್ ಬಾಯಿ ಹಾಕ್ಬಿಟ್ಟು ವಿಷಲ್ ಬರೋ ತನಕ ಕಾಯೋಣ. ನೋಡಿ, ಕುಕ್ಕರ್ನ ಮುಚ್ಚಿಬಿಟ್ಟು ವಿಷಲ್ ಹಾಕಿದ್ದೀನಿ, ವಿಷಲ್ ಹೊಡಿಲಿ ಅಂತ. ಅಷ್ಟರಲ್ಲಿ ಬೆಳ್ಳುಳ್ಳಿನೂ ಮತ್ತು ಈರುಳ್ಳಿನ ಸುಡಬೇಕು. ನೋಡಿ, ಅದಕ್ಕೆ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿನೂ ಮತ್ತು ಈರುಳ್ಳಿನ ಗ್ಯಾಸ್ ಪಕ್ಕದಲ್ಲಿ ಇಟ್ಟಿದ್ದೀನಿ. ಅದು ಕಾವು ಹೊಡಿಯುತ್ತಲ್ಲ, ಅದರಿಂದನೇ ಸುಟ್ಟಂಗಿರುತ್ತೆ. ನೋಡಿ, ಕುಕ್ಕರ್ 2 ವಿಷಲ್ ಆಯಿತು. 2 ವಿಷಲ್ ಆದಮೇಲೆ ವಿಷಲ್ ಹೋಗ್ಲಿ ಅಂದ್ಬಿಟ್ಟು ಸ್ಟವ್ ಆಫ್ ಮಾಡಿದ್ದೀನಿ. ಅಷ್ಟರಲ್ಲಿ ನೋಡಿ, ಹುಣಸೆಹಣ್ಣು ನೆನೆಸಿಟ್ಕೊಳ್ಳೋಣ ಅಂತ ನೆನೆಸಿದ್ದೀನಿ ಹುಣಸೆಹಣ್ಣು. ನೋಡಿ, ಈಗ ಕಾಳು ಬೆಂದಿದೆ. ಬೆಂದಮೇಲೆ ನೋಡಿ ನೀರನ್ನ ಸಪ್ರೇಟ್ ತಗೊತಾ ಇದ್ದೀವಿ. ನೋಡಿ, ಈಗ ಬೇಯಿಸಿದ್ದೀವಲ್ಲ ಕಾಳು ಜೊತೆ ಏನೇನು ಹಾಕ್ಕೊಂಡು ರುಬ್ಕೊಬೇಕು ಅಂದರೆ ಫಸ್ಟು ನೋಡಿ 4 ಬೆಳ್ಳುಳ್ಳಿ, ಇದು ಬೇಯಿಸಿರೋದು. ಆಮೇಲೆ ಸ್ವಲ್ಪ ಜೀರಿಗೆ, ಒಂದು 4-5 ಪೀಸು ಕಾಯಿ, ಕೊತ್ತಂಬರಿ ಸೊಪ್ಪು. ನೋಡಿ, ಹಂಗೆ ಈರುಳ್ಳಿ ಹಾಕಬೇಕು, ಸುಟ್ಟಿರೋ ಈರುಳ್ಳಿ. ನೋಡಿ, ಕಾಳು ಜೊತೆ ಬೇಯಿಸ್ಕೊಂಡಿದ್ನಲ್ಲ ಆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ 3. ಇದು ನಾನು ತುಂಬ ಜನಕ್ಕೆ ಮಾಡ್ತಿಲ್ಲ, ಬರೀ ಇಬ್ರಿಗೆ ಅಷ್ಟೇ ಮಾಡ್ತಿರೋದು. ಆಮೇಲೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಹುಣಸೆಹಣ್ಣು, ಅದು ಕೂಡ ಹಾಕ್ತಾಯಿದ್ದೀನಿ ಇದ್ರೊಳಗಡಿಕೆ. ನೋಡಿ, ಈಗ ಒಂದು ಸೌಟಷ್ಟು ಕಾಳು ಹಾಕ್ಕೊತಾ ಇದ್ದೀನಿ. ನೋಡಿ, ಇದಿಷ್ಟೂ ರುಬ್ಬಬೇಕು. ಬನ್ನಿ ಈಗ ರುಬ್ಬಿಡೋಣ ಪೂರ. ನೋಡಿ, ಈ ಥರ ಫುಲ್ಲು ನುಣ್ಣಗಾಗಿದೆ. ಇದನ್ನೀಗೇನು ಮಾಡಬೇಕು ನೆಕ್ಸ್ಟು ಅಂದರೆ ಇದನ್ನು ಆ ಸಪ್ಪೆ ನೀರು ಜೊತೆ ಬೆರೆಸಿದ್ರೆ ನೋಡಿ ಬಸ್ಸಾರು ರೆಡಿ ಆಗುತ್ತೆ. ನೋಡಿ, ನೋಡಿ ರೆಡಿಯಾಗಿದೆ. ಹಳ್ಳಿ ಸ್ಟೈಲಿನ ಬಸ್ಸಾರು ರೆಡಿಯಾಗಿದೆ. ಬಸ್ಸಾರಿಗೆ ಈಗ ಏನಪ್ಪ ಕಾಂಬಿನೇಷನ್ನು ಅಂದರೆ ಅದು ಮುದ್ದೆನೇ. ಮುದ್ದೆ ಮಾಡಾದ್ಮೇಲೆ ಬನ್ನಿ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ನೋಡಿ, ಕೊನೆಯದಾಗಿ ಮುದ್ದೆ ಕೂಡ ರೆಡಿಯಾಗಿದೆ. ಆವಾಗಲೇ ಬೇಯಿಸಿದ್ವಲ್ಲ ಕಾಳು, ಅದನ್ನು ಸ್ವಲ್ಪ ಸೈಡ್ಸಿಗೆ ಅಂತ ತಿನ್ನೋಕೆ ಇಟ್ಕೊಂಡಿದ್ದೀವಿ. ನೋಡಿ, ಇದು ಬಸ್ಸಾರು ಮುದ್ದೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಒಂದು ಸತಿ ಮನೇಲಿ ಮಾಡ್ಕೊಂಡು ತಿಂದು ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾನ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಓಟ್ ಬತ್ತೀಯಾ? ಟಾಟಾ. ಇನ್ನೂ ನೋಡ್ದಂಗಿಲ್ಲ. ಓಟ್ ಬಾ, ನನಗಿದ್ರು ಒಂಥರ ಸಂತೋಷ.